ಇಲ್ಲಿ ಕಾಂಬಿನೇಷನ್ ವಾಪಸ್ಸಾದ ಶ್ರೀನಿವಾಸ ಮತ್ತೆ ಅಂಕಣದ ಒಳಭಾಗದಲ್ಲಿ ಮೂಲಕ ತನ್ನ ಅದ್ಭುತ ನಿರೂಪಣೆಯ ಮೂಲಕ ಹೆಸರಾಗಿರುವಂತಹ ಪ್ರದೀಪ್ ಶೆಟ್ಟಿ ಕುಕ್ಕಾಜಿ ಅವರು ಗಣವಾದ ಆಟವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯ ಮೂಲಕವಾಗಿ ಇಲ್ಲಿ ಪಂದ್ಯ ಸೆಂಟರ್ ಲೈನ್ ಸಮೀಪದಲ್ಲಿ ಯಾರು ಇಂಜುರಿ ಮೂಲತಲ ಏನು ಕಾರು ಓಡೋದಿಲ್ಲ ಕ್ಯಾಮರಾ ವಿದ್ಯಾರ್ಥಿಗಳ ಆಗಮನ ಯಶಸ್ವಿಯಾಗಿತ್ತು ಪ್ರೀತಮನ ಜೂನಿಯರ್ ನ್ಯಾಷನಲ್ ಪ್ರೀತಮ ಎಂತಾಟ ಇಲ್ಲಿ ಸಮಾಗಮದ ಹಾದಿಯಲ್ಲಿರುವಂತೆ ಮತ್ತೆ ದಯಾ ಎನ್ಕೌಂಟರ್ ದಯಾ ದಾಳಿಯ ಪ್ರತಿಕ್ಷಣದ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ 4-1 ಕದನವನ್ನು ಕಾಣ್ತಾ ಇದ್ದೇವೆ. ಸ್ಪಷ್ಟವಾದಂತಹ ಪಾದರಚನೆಯ ಮೂಲಕ ಕಳೆದ 2 ವಾರಗಳಲ್ಲಿ ಕೂಡ ಸಿದ್ದಾಪುರದಲ್ಲಿ 1 ಲಕ್ಷ, ತೆಗಿಯಲ್ಲಿ 1.5 ಲಕ್ಷ, 1 ವಾರದಲ್ಲಿ 2.5 ಲಕ್ಷಗಳನ್ನು ಸಂಪಾದಿಸಿಕೊಂಡ ಯುಕೆ ಇವತ್ತು ಮತ್ತೊಂದು ಲಕ್ಷಕ್ಕೆ ನೀಡಿದೆ. ಇಲ್ಲಿ ಯಪ್ಪ ಟ್ಯಾಕಲ್ ಅಂತೂ ಪರ್ಫೆಕ್ಟ್ ಆಗಿದೆ. ಕಾಂಬಿನೇಷನ್ ಬರ್ತಾನೆ ಉತ್ತರ ಕನ್ನಡದ ಖಾತೆಯಿಂದ ಬಿಎಸ್ಎಫ್ನ ರಾಮು ಇಲ್ಲಿ ಪ್ರಬಲ ಆಟಗಾರರಾಗಿ ಪ್ರತಿ ಯೋಜನೆಗಳನ್ನು ಉಳಿಸಿಕೊಳ್ಳಬಲ್ಲ ಸಂಘಟಿತವಾದ ಬಲದ ಮೂಲಕ ಕದನ ಕುತೂಹಲಗಳಲ್ಲಿ ನಿರಂತರ ಹೆಜ್ಜೆಯ ಅನುಭವವಿದೆ. ಆಟದ ರಿಂಗ್ ತುಂಬಿಸಬಲ್ಲಂತ ಯೋಜಿತ ಕಬಡ್ಡಿಯ ಮೂಲಕ ಮುನ್ನಡೆ ಅಂತರವನ್ನು ಹಿಗ್ಗಿಸಿಕೊಳ್ಳುವಂತಹ ಪ್ರಯತ್ನಗಳಲ್ಲಿರುವಂತೆ ಪಂದ್ಯದ ಅವಧಿಯಲ್ಲಿ ಜೂನಿಯರ್ ವಿಭಾಗ ಆಟಗಾರ ಪ್ರೀತಮ್ ಪ್ರಬಲ ಡಿಫೆನ್ಸ್ ವಿಭಾಗವನ್ನು ಹೊಂದಿರತಕ್ಕಂಥ ಆಟಗಾರರು ಸಮಯೋಚಿತವಾದಂತಹ ಹೆಜ್ಜೆಯ ಅನುಭವದೊಂದಿಗೆ ಉತ್ತರ ಕನ್ನಡದ ಹರಿಯಾಣದ ಸುಶೀಲ್ ಬೆಂಗಾಲ್ ವಾರಿಯರ್ಸ್ ಪರವಾಗಿ ಸತತ ವರ್ಷಗಳಲ್ಲಿ ಕಬಡ್ಡಿ ಆಡಿದ ಅನುಭವ ಇದೆ. ಜೂನಿಯರ್ ನ್ಯಾಷನಲ್ ಆಟಗಾರ ಕೆಚ್ಚದೆಯ ಹೋರಾಟದ ಮೂಲಕವೇ ಗೆಲುವನ್ನು ತಂದುಕೊಡಬಲ್ಲಂತ ದಿಗ್ಗಜ ದರ್ಶನ್ ಅಂಕುಲ ಈ ಪಂದ್ಯದ ಮೊದಲ ಅವಧಿಯನ್ನ ಕಾಣ್ತಾ ಇದ್ದಾರೆ. ಮಾಡು ಇಲ್ಲವೇ ಮಾಡಿ ದಯಾ ದಮ್ದಾರ್ ಆದರೆ ತೀರ್ಪು ಬೈ ಹೊರಭಾಗದಲ್ಲಿ ದಯಾ ಈ ಪಂದ್ಯಾವಳಿಯ ನಿರಂತರ ಅವಧಿಗಳಲ್ಲಿ ತನ್ನ ಅದ್ಭುತವಾದಂತಹ ಮಾತಿನ ಮೂಲಕ ಇತ್ತೀಚಿನ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವ ರೀಲ್ಸ್ ಗಳ ಮೂಲಕ ತನ್ನ ಅದ್ಭುತ ನಿರೂಪಣೆಯ ಮೂಲಕ ಹೆಸರಾಗಿರುವಂತಹ ಪ್ರದೀಪ್ ಶೆಟ್ಟಿ ಕುಕ್ಕಾಜಿ ಅವರು ಕಳೆದ ಪೂರ್ಣ ದಿನದಲ್ಲಿ ನಮ್ಮೊಂದಿಗೆ ನಿರೂಪಣೆಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಜಿ, ನಿಮ್ಮ ಈ ಸಹಕಾರಕ್ಕೆ ನಾವು ಆಭಾರಿಗಳು. ದಾಳಿಯಲ್ಲಿ ರಂಗ
ಹುದು ತುಂಬಿಸಬಲ್ಲ ಹೋರಾಟದ ಅವಕಾಶಗಳ ಮೂಲಕವಾಗಿ ರಣಾಂಗಣದಲ್ಲಿ ಪಂದ್ಯವನ್ನು ಕಾಣ್ತಾ ಇದ್ದಾರೆ. ಚಿನ್ನದ ಹುಡುಗರು ಪ್ರೊ ಕಬಡ್ಡಿಯಲ್ಲಿ ತೆಲುಗು ಟೈಟನ್ಸ್ ವಿಭಾಗ ಆಡಿರ್ತಕ್ಕಂಥ ಮರಳುವ ಹಾದಿಯಲ್ಲಿ ಸಮರ್ಪಕ ಹೆಜ್ಜೆಯ ಆಟದ ಅವಕಾಶಗಳು. ಇದು ಫೈನಲ್ ಕನ್ನಡ ಆಳ್ವಾಸ್ ಉತ್ತರ ಕನ್ನಡ. ಪ್ರಮುಖ ಎರಡು ತಂಡಗಳು ಕೂಡ ಪರಿಣಾಮಕಾರಿ ಹೋರಾಟವಿದೆ ಪಂದ್ಯದಲ್ಲಿ. ಮತ್ತೆ ಸಮಯೋಚಿತವಾದ ಆಟವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯ ಮೂಲಕವಾಗಿ ಇಲ್ಲಿ ಪಂದ್ಯ ಸೆಂಟರ್ ಲೈನ್ ಸಮೀಪದಲ್ಲಿ ರೀಚಿಂಗ್ ಫ್ರಮ್ ದ ಔಟ್ಸೈಡ್ ಎಂದು ತೀರ್ಪು ಬರ್ತಾ ಇದೆ. 8-4 8-4 ಫೈನಲ್ ಕದನ. 4 ಅಂಕಗಳ ಅಂತರ ಆಳ್ವಾಸ್ನ ಪಾಳಯದಲ್ಲಿ ಮುನ್ನಡೆಯಿದೆ. ರಾಮು ವಿನೋದ್ ಡಿಫೆಂಡರ್ಗಳಾಗಿ ಕಾರ್ನರ್ನಲ್ಲಿ. ಶ್ರೀನಿವಾಸ 2 ಪಾಯಿಂಟ್ಸ್. ಮಲ್ಟಿಪಲ್ ಅಂಕ ಆಳ್ವಾಸ್ನ ಖಾತೆಗೆ ಜಮೆಯಾಗ್ತಾ ಇದೆ. ಫೈನಲ್ ಮೊದಲ ಅವಧಿಯ ವೇಳೆಯಲ್ಲಿ ನಾವುಗಳು ಈ ಪಂದ್ಯವನ್ನು ಕಾಣ್ತಾ ಇದ್ದೇವೆ. 14 6 ಅಂಕಗಳ ಅಂತರದಿಂದ ಈಗ 9ಕ್ಕೆ ಏರಿಕೆಯನ್ನು ಪಡೆದುಕೊಳ್ಳುತ್ತಾರೆ. 13-4 ಸ್ಪರ್ಧೆ ಇದೆ. ಅತಿ ನಿರೀಕ್ಷಿತವಾಗಿರುವ ಹೆಜ್ಜೆಯಲ್ಲಿರುವಂತಹ ಪಂದ್ಯ ಕರಿಚಿಲಕ ಬೋನಸ್ ನ ಬೇಟೆಯಾಡಿದೆ. ಇಲ್ಲಿ ಶ್ರೀನಾಥ್ ಯಶಸ್ವಿ ದಾಳಿಗಳನ್ನು ಮಾಡಿದ ಅಟ್ಟಾರೆ ಕಳೆದ ದಾಳಿಯಲ್ಲಿ 13 ಅಂಕವನ್ನು ಗಳಿಸಿಕೊಂಡು ವಾಪಸ್ಸಾದ ಶ್ರೀನಿವಾಸ ಮತ್ತೆ ಅಂಕಣದ ಒಳಭಾಗದಲ್ಲಿ ಸೋಲ ಟ್ಯಾಕಲ್ ಪ್ರಯತ್ನ. ಸಮಯೋಚಿತವಾದ ಆಟವನ್ನು ಉಳಿಸಿಕೊಳ್ಳಬಲ್ಲ ಸುಶೀಲ್ ದರ್ಶನನ ಮೇಲೆರುವ ಮೂಲಕ ಹಾಸನದ ದರ್ಶನ್ ಯುವ ಸೀರೀಸ್ ನಲ್ಲಿ ಕಬಡ್ಡಿ ಆಡಿರುವಂತಹ ದರ್ಶನ್ ಗೌಡ. ಇಲ್ಲಿ ಪಂದ್ಯ ಮೆಲ್ಲನೆ ಹಿಡಿತಗಳ ಕಡೆಗೆ ಅಗೇನ್ ಪ್ರೀತಮ ಕಾಂಬಿನೇಷನ್ ಟ್ರ್ಯಾಕ್ ನಲ್ಲಿ ಪಂದ್ಯದ ಆಟಗಾರ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಆಳ್ವಾಸ್ ಆದ್ರೆ ಮರಳಿ ಬರುವ ಕಾಯಕದಲ್ಲಿ ಆದಿ 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 ಯಪ್ಪಪ್ಪ ಎಂತ ಹೇಳಿದ ಇಲ್ಲಿ ಅಯಸ್ಕಾಂತೀಯ ಬಲವಿರುತ್ತಾನೆ ಆದಿಯ ಮೂಲಕ. 16-7 16-7 ದರ್ಶನ. ಆಳ್ವಾಸ್ ಪಾಳಯದಿಂದ ಆಕ್ರಮಣ ಆರಂಭ ಆಗಿದೆ. ಪ್ರತಿ ಸವಾಲುಗಳನ್ನು ಹಿಮ್ಮಟ್ಟಬಲ್ಲಂತ ಸಾಮರ್ಥ್ಯದ ಆಟಗಾರರು ಒಳಭಾಗದಲ್ಲಿದ್ದಾರೆ. ಮತ್ತೆ ದಯ ಜೂನಿಯರ್ ಆಟಗಾರನಾಗಿ ಕಂಗೊಳಿಸಿರುವಂತಹ ಪ್ರಸ್ತುತ ಅತಿ ಹೆಚ್ಚು ಚಾಲ್ತಿಯಲ್ಲಿರುವಂತಹ ಸತತವಾಗಿ ದರ್ಶನ ಈ ಪಂದ್ಯದಲ್ಲಿ ತಪ್ಪುಗಳ ಪುನರಾವರ್ತನೆಯಾಗ್ತಾರೆ. ಉತ್ತರ ಕನ್ನಡ ಜಿಲ್ಲಾ ತಂಡ ಪ್ರಸ್ತುತ ರಾಮು ಪ್ರಯತ್ನ ಇತ್ತು, ಆದ್ರೆ ಅಂಕ ಎದುರಾಳಿಗೆ ಲಭಿಸ್ತಾ ಇದೆ. ಮೊದಲ ಅವಧಿಯಲ್ಲಿ ಆಟವನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಮುಖ ಎರಡು ತಂಡಗಳು ಕೂಡ ಪರಿಣಾಮಕಾರಿ ಹೋರಾಟದ ನಿರೀಕ್ಷೆಗಳ ಮೂಲಕವಾಗಿ ಇಲ್ಲಿ ಮತ್ತೆ ಆದಿಯ ಪ್ರಯತ್ನ ಏಕಾಂಗಿಯಾಗಿ ಪ್ರಬಲ ಶರೀರದ ದಯ ಅಂಕದ ಜೊತೆಗೆ ಮರಳುವ ವೇಳೆ ಪರಿಪೂರ್ಣತೆಯ ಆಟಗಳು ಮುಂದುವರಿದ್ದಾರೆ. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿರುವಂತೆ ಕಾಂಬಿನೇಷನ್ ಸಮರ್ಪಕವಾದ ಹೆಜ್ಜೆ ರತನ್ ಮೂಲಕ
ಪ್ರಯತ್ನವಿತ್ತು, ಅದಕ್ಕೆ ಸಾಥ್ ಬಂದಿದೆ. 17-10 ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಂಡಿರುವ ತಂಡ ಮರಳಿದ ಅಂದುಕೊಂಡಾಗಲೇ ಹಿಡಿತ ಪ್ರಬಲವಾಗಿದೆ. ಮಧ್ಯಂತರ ವಿರಾಮ ಮೊದಲ ಅವಧಿಯ ಸಂಪನ್ನತೆಯಲ್ಲಿ 18-10 ಸ್ಪರ್ಧೆ. 18-10 8 ಅಂಕಗಳ ಅಂತರದ ಮೂಲಕವಾಗಿ ಮುನ್ನಡೆಯನ್ನು ಉಳಿಸಿಕೊಂಡಿರುವ ತಂಡ. ಪ್ರಮುಖ 2 ತಂಡಗಳು ಜವಾಬ್ದಾರಿ ಆಟವನ್ನು ನಿಭಾಯಿಸಿಕೊಳ್ಳುವಂತಹ ಯತ್ನಗಳಿದೆ. ಸುಶೀಲ್ ಕಾಪ್ಟೇಕರ್ ಮತ್ತೆ ಆಕ್ರಮಣದಲ್ಲಿ ಎರಡು ತಂಡಗಳು ನಿರಂತರವಾಗಿ ಸ್ಪರ್ಧೆಯ ರೋಚಕತೆಗಳನ್ನು ಗಮನಿಸಿಕೊಳ್ಳುವ ಮೂಲಕ ಪರಿಣಾಮಕಾರಿ ಹೆಜ್ಜೆ ಈ ಪಂದ್ಯದಲ್ಲಿ ಕಾಣಬಹುದು. ಪೂರ್ಣ ಸಮಯವನ್ನು ಎದುರಾಳಿ ಅಂಕಣದಲ್ಲಿ ಕಳೆಯುವ ಮೂಲಕವಾಗಿ ದರ್ಶನ್ ಪ್ರತಿ ಸವಾಲುಗಳ ಹೆಜ್ಜೆಯಲ್ಲಿರುವಂತಹ ಪಂದ್ಯ. ಯಶವಂತ 5 ಡಿಫೆಂಡರ್ಗಳ ಮಧ್ಯೆ ಆ ದಾಳಿ ಪರ್ಫೆಕ್ಟ್ ಆಗಿರುವಂತಹ ಟೈಮಿಂಗ್ಸ್ ಅನ್ನು ಬಳಸಿಕೊಂಡ ದಯ ಅಂಕಗಳ ಅಂತರವನ್ನ ಕುಗ್ಗಿಸಿಕೊಳ್ಳಬಲ್ಲ ಪ್ರಯತ್ನಗಳು ಮುಂದುವರಿದಿದೆ ಕದನದಲ್ಲಿ. ಪ್ರೀತಮ ಪರಿಣಾಮಕಾರಿ ಹೋರಾಟದ ಅವಕಾಶಗಳ ಮೂಲಕವಾಗಿ ಕದನ ಮುಂದುವರಿದಿದೆ. ಸಮಯೋಚಿತವಾದಂತಹ ಸ್ಪರ್ಧೆಯ ನಿರೀಕ್ಷೆಗಳ ಮೂಲಕ ದ್ವಿತೀಯ ಅವಧಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳ ಬಂಧನ ಹಿಡಿದಂತೂ ಪರ್ಫೆಕ್ಟ್ ಆಗಿತ್ತು. ದರ್ಶನ್ ಮೂಲಕ ಮರಳುತ್ತಿರುವ ಪಂದ್ಯದಲ್ಲಿ ಆಳ್ವಾಸ್ ಹಿಡಿತ ಪ್ರಬಲವಾಗ್ತಾ ಇದೆ. 20-11 9 ಅಂಕಗಳ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ ದ್ವಿತೀಯ ಅವಧಿಯಲ್ಲಿ. ಈ ಸ್ಪರ್ಧೆಗಳ ತರುವಾಯವಾಗಿ ಬೆಳಗ್ಗೆ ಮತ್ತೆ 11-12 ಗಂಟೆ ಅವಧಿಗೆ ಮಂಗಳೂರಿನಲ್ಲಿ ಮತ್ತೆ ಮುಕ್ತ ವಿಭಾಗದ ಸ್ಪರ್ಧೆಗಳು. ಸತತ ಅಂಕದ ಗಳಿಕೆಗಳೊಂದಿಗೆ ಅಂತರವನ್ನು ಹಿಗ್ಗಿಸಿಕೊಳ್ಳಬಲ್ಲ ಪ್ರಯತ್ನದಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆ ಮೂಡುಬಿದಿರೆ. ಶ್ರೇಷ್ಠ ಆಟಗಾರರನ್ನು ಉಳಿಸಿಕೊಂಡಿರುವಂತಹ ಆಳ್ವಾಸ್ ನಿರಂತರ ಅಂಕದ ಗಳಿಕೆಯ ಅವಕಾಶಗಳ ಮೂಲಕ ಸಮಾನ ಹೋರಾಟಗಳು 2 ತಂಡಗಳಲ್ಲಿ. ಈ ಸ್ಪರ್ಧೆಯಲ್ಲಿ ಬಾಬು ವಿಶ್ರಾಂತಿ ನೀಡಲಾಗಿದೆ. ಸೋಲೋ ಟ್ಯಾಕಲ್ ಪ್ರಯತ್ನವನ್ನು ಮಾಡಿತು, ಅಲ್ಲಿದ್ದ ಅವಕಾಶ ಅಂತೂ ಪಕ್ಕ ಸಿಗಲಿಲ್ಲ. ನುಸುಳಿ ಬಾಲದ ರೋಲಿಂಗ್ ಎಸ್ಕೇಪ್ ಮೂಲಕ ಮುನ್ನಡೆಯ ಪ್ರತಿಹಾದಿಗಳಲ್ಲಿರುವಂತಹ ಪಂದ್ಯವಾಗಿದೆ. ಸತತವಾಗಿ ಸ್ಪರ್ಧೆಯ ಕಣದಲ್ಲಿ ಮುಂದುವರಿದ ಹೋರಾಟ. 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕದ ಖಾತೆಗೆ 22-14 ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಪ್ರಯತ್ನ ಯಶಸ್ವಿಯಾದ ಎಸ್ಕೇಪ್. 2 ಪಾಯಿಂಟ್ಸ್ ಮಲ್ಟಿಪಲ್ ಪಾಯಿಂಟ್ ಬರೆದಿದೆ ಆಳ್ವಾಸ್ ಪಾಲಯದಲ್ಲಿ. ನಿರಂತರ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿರುವಂತಹ ಪಂದ್ಯವಾಗಿದೆ. ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ
ತಂಡಗಳ ಸಮಯೋಚಿತವಾದ ಆಟದ ಮೂಲಕ ಶ್ರೀನಿವಾಸ ಇದು ಫೈನಲ್ ಕದನದ ಅಂತಿಮ ಅವಧಿಗಳಲ್ಲಿ ಪಂದ್ಯವಾಗಿದೆ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳಲ್ಲಿ ಪಂದ್ಯವಿದೆ. ಪ್ರಬಲ ಮುನ್ನಡೆಯೊಂದಿಗೆ ಆಳ್ವಾಸ್ ಪಾಳೆಯದಲ್ಲಿ ಆಟಗಾರರು 24-16 ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಆಳ್ವಾಸ್ ಉಳಿದಿರುವ ಸಮಯವೂ ಕೂಡ ಕ್ಷೀಣಿಸ್ತಾ ಇದೆ. ಪರಿಣಾಮ ಹೋರಾಟವನ್ನು ಮಾಡಲೇಬೇಕಾದಂತಹ ಲೆಕ್ಕಾಚಾರಗಳಲ್ಲಿ ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಳ ಮೂಲಕವಾಗಿ ಅಂಕಣದ ವಿನೋದ್ ನಾಯಕ್ ಭಟ್ಕಳ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳು. ಮುನ್ನಡೆಯ ಆಧಾರದಲ್ಲಿ ಆಳ್ವಾಸ್ ದರ್ಶನ ಆಸನದ 5ರ ಕಮಾಲ್ ಟ್ಯಾಕಲ್ ಬರ್ತಾರೆ. ರೋಚಕ ಕದನ, ಅಲ್ಪ ಮುನ್ನಡೆಯ ಜೊತೆಗೆ ಆಳ್ವಾಸ್ನ ಪಾಳಯ 25-17 ಉಳಿದಿರುವ ಸಮಯದಲ್ಲಿ ಮರಳಿ ಬರಬಹುದೇ ಉತ್ತರ ಕನ್ನಡ. Good morning, Mr. Katapa. Very good day. ಮುಂದುವರಿದ ರಣಾಂಗಣದಲ್ಲಿ ಸ್ಪರ್ಶ, ಇಲ್ಲಿ ಪ್ರೀತಮನ ಮೂಲಕ ದಾಳಿ ಇದೆ. ಅಂಕಣ ಸ್ಪಷ್ಟತೆಯಲ್ಲಿ ಹೋರಾಟವನ್ನು ಉಳಿಸಿಕೊಳ್ಳುತ್ತಾರೆ. ಟೈಮ್ ಔಟ್. ರಣಾಂಗಣದಲ್ಲಿ ಮತ್ತೆ ಸುಶೀಲ್ ದಾಳಿಯಲ್ಲಿರುವಂತೆ ಪ್ರಬಲ ತಂಡಗಳ ಮಧ್ಯೆ ಅದ್ಭುತವಾದ ಹೋರಾಟವನ್ನು ಕಾಣ್ತಾ ಇದ್ದೇವೆ. ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳನ್ನು ಸತತವಾಗಿ ತಂದುಕೊಳ್ತಾ ಇದೆ. 26-18 ಸ್ಪರ್ಧೆ ಮುನ್ನಡೆಯಲ್ಲಿ ಆಳ್ವಾಸ್. ಕೊನೆಯ 2 ನಿಮಿಷಗಳ ಸ್ಪರ್ಧೆಯನ್ನ ಈ ಪಂದ್ಯದಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಉಳಿದಿರುವಂತಹ ಯತೀಶ್ ಶೆಟ್ಟಿ ಅಭಿಮಾನಿ ಬಳಗ ಆಯೋಜಿತ ಕಬಡ್ಡಿ ಪಂದ್ಯಾವಳಿಗೆ ಯತೀಶ್ ಟ್ರೋಫಿ 2025ರ ಚಾಂಪಿಯನ್ ಅಧಿಕೃತ ಘೋಷಣೆಯನ್ನು ಉಳಿದಿರುವ ಸಮಯದಲ್ಲಿ ಲೆಕ್ಕಾಚಾರಗಳಂತೂ ಪಕ್ಕಾ ಆಗ್ತಾರೆ. ಯಾವ ತಂಡ ಗೆಲುವಿನ ಕಡೆಗೆ ಸನಿಹಕ್ಕೆ ಬರಲಿದೆ, ಬೋನಸ್ ಸಿಗಲಿದೆ. ಬೋನಸ್ನೊಂದಿಗೆ ಖಾತೆಯಲ್ಲಿ ಬದಲಾವಣೆ. ನಿರಂತರ ಹೆಜ್ಜೆಯ ಅನುಭವಗಳಲ್ಲಿ ಆಟವನ್ನು ಮುಂದುವರಿಸಿಕೊಳ್ಳಬಲ್ಲ ಯಶವಂತ. ಸತತ ಇಲ್ಲಿ ದರ್ಶನ್ ಆರ್ಭಟವಿದೆ. ಆಂಕಲ್ ಹೋಲ್ಡ್ ಚೇತನ್. ಲಾಸ್ಟ್ ಮಿನಿಟ್ ಆಫ್ ಮ್ಯಾಚ್, ಅಂತಿಮ ನಿಮಿಷ. ಔಪಚಾರಿಕತೆಯ ಲೆಕ್ಕಾಚಾರ ಕ್ಷಣಗಣನೆ ಆರಂಭ ಆಗಿದೆ. ಚಾಂಪಿಯನ್ ಪಟ್ಟದ ಮೂಡಿನಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆ ಸತೀಶ್ ನಾಯ್ಕ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಹುಡುಗರಿಗೆ ಈಗ ಮೆಲ್ಲನೆ 1 ಲಕ್ಷವನ್ನ ಇಳಿಸಿಕೊಳ್ಳುವಂತಹ ಅದ್ಭುತ ಕ್ಷಣಗಳಿಗೆ ಸಾಕ್ಷಿ ಆಗ್ತಾರೆ. ಸೈಲೆಂಟ್ ಆಗಿ ಕೂಲ್ ಆಗಿ ಮನಸ್ಸಲ್ಲಿ ಯೋಚನೆ ಮಾಡಿದ್ದಾರೆ ಭರತ್ ಶೆಟ್ಟಿ ಅವರು. ಮುಂದೆ ಮಂಗಳೂರಿಗೆ ಎಷ್ಟೊತ್ತಿಗೆ ತೆರಳುವುದನ್ನು ಆಳ್ವಾಸ್ ವಿದ್ಯಾಸಂಸ್ಥೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತಾರೆ. ಯತೀಶ್ ಟ್ರೋಫಿ 25ರ ಚಾಂಪಿಯನ್ ಟೀಮ್.